ಅವಳಿಂದಾನೇ ಆಗಿತ್ತು. ಅಯ್ಯೋ ಸುಶಾಂತ್, ಏನಪ್ಪ ಇದು? ಸುಮ್ನಿರಿ ಅದ್ಗೆ ನೀವು. ಒಂದ್ ವೇಳೆ ರತ್ನಮ್ಮ ಅವ್ರ ಜಾಗದಲ್ಲಿ ನೀವು ನಾನು ಹೋಗಿದ್ದಿದ್ರೆ ಏನಾಗ್ತಿತ್ತು? ಸುಶಾಂತ್, ಏನಯ್ಯ ನೀನು? ಅಲ್ಲೇನಿಡಿತು ಅಂತ ನಿಂಗೆ ಗೊತ್ತಾ? ನೀನ್ ನೋಡಿದ್ಯಾ? ನೋಡ್ದೇನೆ ವಿಷಯನ ನೀನೆ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡ್ಬೇಡಪ್ಪ. ಅರ್ಚನಾ ಯಾಕೋ ಸುಳ್ಳು ಹೇಳ್ಬೇಕು? ಆಕ್ಸಿಡೆಂಟ್ ಆಗದೆ ಇರೋದನ್ನ ಅವಳು ಯಾಕೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಬೇಕು. ಹೇ ಸುಶಾಂತ್, ಅವಳು ಯಾಕೋ ರತ್ನಮ್ಮನ್ನ ಕರ್ಕೊಂಡೋಗಿ ಸಾಯಿಸ್ಬೇಕು? ಹಾಗಲ್ಲ ಅಣ್ಣ, ಅವಳಿಗೇನೋ ಕೆಲಸ ಆಗ್ಬೇಕಿತ್ತು. ಆ ಸ್ವಾರ್ಥಕ್ಕೆ ರತ್ನಮ್ಮನ್ ಕರ್ಕೊಂಡೋಗಿ ಬಲಿ ಕೊಟ್ಬಿಟ್ಲ ಅವಳು. ಸುಶಾಂತ್, ಏನಪ್ಪ ನೀನು ಯಾರ ಮೇಲೆ ಅಪವಾದ ಹೊರಿಸ್ತಾ ಇದ್ಯಾ? ಇವತ್ತು ನೀವು ಗಂಡ ಹೆಂಡತಿ ಮಧ್ಯೆ ಜಗಳ ಇದೆ, ನಾಳೆ ನೀವಿಬ್ರು ಒಂದಾಗ್ಬಿಡ್ತೀರಾ. ಅಪವಾದವಾಗೇ ಉಳ್ಕೊಂಡ್ಬಿಡತ್ತಪ್ಪ. ನೀನ್ ಈ ತರ ಎಲ್ಲ ಮಾತಾಡ್ಬೇಡ ಕಣಪ್ಪ. ಅವಳು ನಾಟಕ ಮಾಡ್ತಾ ಇದ್ದಾಳೆ, ನೀವೆಲ್ಲರೂ ನಂಬ್ತಾ ಇದ್ದೀರಾ. ನಾನು ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ನೀವು ನೋಡಿದ್ರೆ ಯಾವಾಗ್ಲೂ ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾನೆ ಇರ್ತೀರಾ. ಮಾತಾಡ್ತಾನೆ ಇರಿ. ಸುಶಾಂತ್, ಸಾಧನಾ, ಅವನ್ ಹೇಳ್ತಾ ಇರೋದ್ರಲ್ಲೂ ಒಂದ್ ರೀತಿ ಸತ್ಯ ಇದೆ. ಆ ಹುಡುಗಿ ಅರ್ಚನಾ ಮದ್ವೆ ಆದ್ಲೇ ಹೊರತು ಅದನ್ ಬಿಟ್ಟು ಈ ಮನೆ ಜೊತೆ ಏನ್ ಸಂಬಂಧ ಬೆಳೆಸ್ಕೊಂಡಿದ್ದಾಳೆ? ಆದ್ರೆ ನಮ್ ರತ್ನ ಹಾಗಲ್ಲ. ನಮ್ ಕುಟುಂಬದವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ಲು, ನಮ್ಗೋಸ್ಕರ ಉಸಿರೇ ಬಿಟ್ಲು. ಸಿದ್ದು, ನಾನೊಂದ್ ಮಾತು ಹೇಳ್ತೀನಿ. ಅದೇನು ಹೇಳಿಮ್ಮ? ಹೋದವಳು ಹೋದ್ಲು. ಅವಳಿಗೋಸ್ಕರ ಅವಳ ಕುಟುಂಬದವ್ರ ಜಾಗದಲ್ಲಿ ನಾವಿದ್ದು ಅವಳ ಆತ್ಮಶಾಂತಿಗೋಸ್ಕರ ಏನೇನ್ ಮಾಡ್ಬೇಕೋ ಅದೆಲ್ಲವನ್ನೂ ಮಾಡೋಣ ಕಣೋ. ಆಗ್ಲೇ ಅವಳ ಆತ್ಮಕ್ಕೂ ನೆಮ್ಮದಿ, ನಮಗೂ ನೆಮ್ಮದಿ. ಅಮ್ಮ, ಇದು ಕೇಳೋ ವಿಷಯ ಏನಮ್ಮ? ನಾನೇನ್ ಮಾಡ್ಬೇಕು ಹೇಳಮ್ಮ? ಮಾಡ್ತೀನಿ. ರತ್ನಮ್ಮವ್ರಿಗೆ ಪರಿಚಯ ಇರೋರ್ನೆಲ್ಲ ಕರೀಲ? ಬೇಡ ಕಣೋ. ಅವಳಿಗೆ ಯಾರ್ ಪರಿಚಯ ಇದ್ರು ಯಾರ್ ಪರಿಚಯ ಇಲ್ಲ ಅಂತ ಯೋಚನೆ ಮಾಡೋಷ್ಟು ಸಮಯ ನಮ್ಗಿಲ್ಲ. ಅವಳ ಕುಟುಂಬ ಅಂದ್ರೆ ಈ ಶಾಂತಿ ನಿವಾಸ. ವೀರಣ್ಣವ್ರ ಮನೆಗೆ ಹೋಗ್ತಿದ್ಲು ಅಂದ್ರೆ ಆ ಕುಟುಂಬದ ಜೊತೆನೂ ಚೆನ್ನಾಗಿದ್ಲಲ್ವಾ? ಅದಕ್ಕೆ ನಾವು ಅವರು ಎರಡೂ ಕುಟುಂಬದವ್ರು ಸೇರಿ ಈ ಕಾರ್ಯನ ಚೆನ್ನಾಗ್ ಮಾಡಿದ್ರೆ ಸಾಕು ಅಂತ ನನ್ಗನ್ನಿಸ್ತಾ ಇದೆ. ಸಾಧನಾ ಅತ್ತೆ, ನೀನ್ ಹೋಗಿ ಆ ಮನೆಯವ್ರಿಗೆ ಹೇಳ್ಬಿಡ್ ಬಾಮ್ಮ. ಆಗ್ಲೇ ಅತ್ತೆ. ಒಳ್ಳೆ ಕಾರ್ಯಕ್ಕಂತೂ ನಮ್ ಎರಡೂ ಕುಟುಂಬ ಒಟ್ಟಿಗೆ ಸೇರೋದಕ್ಕಾಗ್ಲಿಲ್ಲ. ಈ ರೀತಿ ಆದ್ರೂ ನಮ್ ಎರಡೂ ಕುಟುಂಬ ಸೇರ್ಬೇಕು ಅಂತ ಆ ರತ್ನಮ್ಮ ಉಸಿರು ಕೊಟ್ಟು ಹೋಗಿದ್ದಾಳೆ. ವೀರಣ್ಣವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಪ್ಪು ಮಾಡಿಬಿಟ್ರೆ ವೈದ್ಯರೇ, ನಿಮಗೆ ಗೊತ್ತಿಲ್ಲದೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ಅವತ್ತು ನಾನು ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿದ್ನಲ್ಲ, ಅವತ್ತು ನೀವು ಸತ್ಯ ಹೇಳಿಬಿಟ್ಟಿದ್ದಿದ್ರೆ ಇವತ್ತು ನಾವೆಲ್ಲ ಅನುಭವಿಸ್ತಿದ್ದೀವಲ್ಲ ನೋವು, ಅದಕ್ಕೊಂದು ಅಂತ್ಯ ಅವತ್ತೇ ಆಗೋಗಿರೋದು. ತಪ್ಪು ಮಾಡಿಬಿಟ್ರೆ ಅದು ಇದ್ರ ಹಿಂದೆ ಎಷ್ಟು ದೊಡ್ಡ ವಿಷಯ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ವೀರಣ್ಣವರೇ. ಆದರೆ ಅವತ್ತು ನಾನು ನಿಮ್ಮನ್ನ ಅಂದ್ರೆ ಹೆದರ್ಬಿಟ್ರ? ಹೌದು ವೀರಣ್ಣವರೇ, ನಾನು ಹೆದರಿದ್ದು ನಿಜ. ಆದರೆ ನನ್ನ ಪ್ರಾಣಕ್ಕೆ ನಾನು ಹೆದರ್ಲಿಲ್ಲ. ಪೇಷಂಟ್ ಪ್ರಾಣಕ್ಕೋಸ್ಕರ ಹೆದರ್ದೆ. ನನ್ನ ಹತ್ರ ಯಾರೇ ಬಂದರೂ ಆ ಭಗವಂತನ ಕೃಪೆಯಿಂದ ನನ್ನ ಶಕ್ತಿ ಮೀರಿ ಅವ್ರನ್ನ ಗುಣಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲ ಸ್ಥಿತಿಗೆ ತರುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಆವತ್ತು ಆ ಒಂದು ಸತ್ಯ ಹೇಳಲಿಲ್ಲ. ಆ ದಾಂಡಿಗರು ಯಾರಿಗಾದ್ರೂ ವಿಷಯ ತಿಳಿಸಿದ್ರೆ ನಿನ್ನನ್ನು ಕೊಂದಾಕ್ಬಿಡ್ತೀನಿ ಅಂತ ಕುತ್ತಿಗೆಗೆ ಚಾಕು ಇಟ್ಟಿದ್ರು. ಕತ್ತಿನ ಕುತ್ತಿಗೆ ಹತ್ರ ಇಟ್ಟಾಗ ಹೇಗೆ ಮಾತಾಡ್ಲಿ ವೀರಣ್ಣವರೇ? ಏನಾದ್ರು ಮಾಡಿಬಿಟ್ರೆ? ಏನು ಮಾಡೋಕ್ಕಾಗ್ತಿರ್ಲಿಲ್ಲ.
ಅವರು ನಿಮ್ಮನ್ನಾಗ್ಲಿ ಅವಳನ್ನಾಗ್ಲಿ ಏನು ಮಾಡಕ್ಕಾಗ್ತಿರ್ಲಿಲ್ಲ. ನಾನು ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ಅವತ್ತವಳನ್ನ ಕಾಪಾಡ್ಬಿಡ್ತಿದ್ದೆ. ಯಾಕೆಂದ್ರೆ ಈಗ ನಮಗೆ ತುಂಬಿಕೊಂಡಿದೆಯಲ್ಲ ಗೊಂದಲ, ಆವರ್ಸ್ಕೊಂಡಿದೆಯಲ್ಲ ಕತ್ತಲು, ಆ ಕತ್ತಲಿಗೆ ಬೆಳಕವಳು. ಆ ಜ್ಯೋತಿನ ಆರಕ್ಕೆ ನಾನು ಬಿಡ್ತಿರ್ಲಿಲ್ಲ ವೈದ್ಯರೇ. ನಾನೀಗೊಂದು ಫೋಟೋ ಕಳಿಸ್ತೇನೆ. ಆ ಫೋಟೋನ ಕಳಿಸಿದ್ರೆ ಅವರು ಅದನ್ನ ನೋಡ್ತಾರೆ, ಇನ್ನೊಂದು 4 ಜನ ಕಳಿಸ್ತಾರೆ. ಅದರಿಂದ ಏನಾದರೂ ಉಪಯೋಗ ಆಗಬಹುದು ಅಲ್ವಾ ವೈದ್ಯರೇ? ಆಗ್ಬಹುದು, ಆದ್ರೆ ಅದರಿಂದ ಅಪಾಯನೂ ಕೂಡ ಇದೆ. ಯಾಕೆಂದ್ರೆ ನಿಮ್ ತಂಗಿಗೆ ಇದರಿಂದ ಅಪಾಯ ಆದ್ರೆ ಅವರಿಬ್ರು ನೋಡಕ್ಕೆ ಒಂದೇ ತರ ಇದ್ದಾರಲ್ಲ. ಅದರ ಅರಿವು ನನಗಿದೆ ವೈದ್ಯರೇ. ಆದರೂ ಏನಾಗುತ್ತೋ ನೋಡೋಣ. ನಾನು ಬರ್ತೀನಿ. ಅಲ್ಲ ವೀರಣ್ಣವ್ರೆ,